ನೀವು ಗೇಮಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಿ, ಲೈವ್ ಮಾಡಬೇಕು ಅಂತ ಇದ್ದೀರಿ ಯೂಟ್ಯೂಬಲ್ಲಿ. ಏನೇನು ಬೇಕು ಪ್ರತಿಯೊಂದು ಹೇಳ್ತೀನಿ ನಾನು. ಹಂಗೆ ನನ್ನ ವಿಡಿಯೋಗೆ ಹೊಸ್ದಾಗಿ ಬಂದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೇಯ್ನು ನಿಮಗೆ ಒಂದು CPU ಬೇಕು, ಒಂದು ಕಂಪ್ಯೂಟರ್ ಬೇಕು, ಒಂದು ಮಾನಿಟರ್ ಬೇಕಾಗುತ್ತೆ ನಿಮಗೆ, CPU ಮತ್ತೆ ಮಾನಿಟರ್. ಅದಾದ್ಮೇಲೆ ಮೇಯ್ನು ನಿಮಗೆ ವಿಡಿಯೋ ಕ್ಯಾಪ್ಚರ್ ಡಿವೈಸ್. ಈ ವಿಡಿಯೋ ಕ್ಯಾಪ್ಚರ್ ಡಿವೈಸೇ ಮೇನ್ ರೋಲ್ ಪ್ಲೇ ಮಾಡೋದು ಈ ಲೈವ್ ಸ್ಟ್ರೀಮ್ ಮಾಡಬೇಕಾದ್ರೆ. ನೀವು ಮೊಬೈಲಲ್ಲಿ ಏನು ಆಡ್ತಾ ಇರ್ತೀರಿ ಅದನ್ನ ಪ್ರೆಸೆಂಟ್ಲಿ ಮಾನಿಟರ್ಗೆ ಲೈವ್ ಎತ್ಕೊಳ್ಳೋದೆ ಈ ವಿಡಿಯೋ ಕ್ಯಾಪ್ಚರ್ ಡಿವೈಸ್. ಇದ್ರದ್ದು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಇಲ್ಲ ಅಂದ್ರೆ ಅಮೆಝಾನ್ ಅಲ್ಲೂ ಸಿಗುತ್ತೆ. ನೆಕ್ಸ್ಟ್ ಒಂದು ಟೈಪ್ ಸಿ ಗೇಮಿಂಗ್ ಹೂಬು. ನಿಮ್ದು ಮೊಬೈಲ್ಗೆ ಮಾಮೂಲಿ ಟೈಪ್ ಸಿನೇ ಬರೋದು, ಆಲ್ಮೋಸ್ಟ್ ಇವಾಗೆಲ್ಲ ಟೈಪ್ ಸಿನೇ ಬರೋದು. ಟೈಪ್ ಸಿ ಒಂದು ಗೇಮಿಂಗ್ ಹೂಬು. ಆಮೇಲೆ ನೆಕ್ಸ್ಟ್ ಒಂದು ಆಡಿಯೋ ಕ್ಯಾಪ್ಚರ್ ಡಿವೈಸ್. ನಿಮ್ದು ಇದು ಗೇಮ್ ಪ್ಲೇಲಿ ಬರೋ ಸೌಂಡು ಮತ್ತೆ ನಿಮ್ದು ವಾಯ್ಸು ಎಲ್ಲ ಗೇಮಿಗೆ ಕ್ಲಿಯರ್ ಆಗಿ ಕೇಳಬೇಕು ಅಂದ್ರೆ ಇದು ಮೇನ್ ರೋಲ್ ಪ್ಲೇ ಮಾಡುತ್ತೆ. ಓಕೆ, ನೆಕ್ಸ್ಟ್ ಒಂದು ಗೇಮಿಂಗ್ ಹೆಡ್ಸೆಟ್. ನಿಮ್ಗೆ ಗೇಮಿಂಗ್ ಇಂಪ್ರೂವ್ ಆಗಬೇಕು ಅಂದ್ರೆ ಗೇಮಿಂಗ್ ಹೆಡ್ಸೆಟ್ ಇರಲೇಬೇಕು ನಿಮ್ಮ ಹತ್ರ ಒಂದು. ಇದೆಲ್ಲ ಕಾಸ್ಟ್ ಎಷ್ಟು, ಎಲ್ಲೆಲ್ಲಿ ಸಿಗುತ್ತೆ ಎಲ್ಲ ಲಿಂಕ್ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ. ನೆಕ್ಸ್ಟ್ ಒಂದು ವೆಬ್ ಕ್ಯಾಮ್ ಬೇಕಾಗುತ್ತೆ ನಿಮ್ಗೆ. ಒಂದು ವೆಬ್ ಕ್ಯಾಮ್ ಆದ್ಮೇಲೆ ಒಂದು ಕೂಲರ್ ಬೇಕಾಗುತ್ತೆ ನಿಮ್ಮ ಮೊಬೈಲ್ಗೆ. ಒಂದು ಕೂಲರ್ ಟೋಟಲ್ ಇದು ಫುಲ್ ಬರುತ್ತೆ, ಇದು ಕಿಟ್ಟು. ಒಂದು ಕೂಲರ್ ಬೇಕಾಗುತ್ತೆ. ನಿಮ್ ಡಿವೈಸ್ ಏನಾರ ಪರ್ಫಾರ್ಮೆನ್ಸ್ ಚೆನ್ನಾಗೈತೆ, ಪ್ರೊಸೆಸರ್ ಚೆನ್ನಾಗೈತೆ ಅಂದ್ರೆ ಕೂಲರ್ ಬೇಕಾಗೋ ಅವಶ್ಯಕತೆ ಇಲ್ಲ ನಿಮ್ಗೆ. ಇಲ್ಲ ಅಂದ್ರೆ ಲೋ ಡಿವೈಸು ಇಲ್ಲ ಲ್ಯಾಗ್ ಹೊಡಿತೈತೆ ಅಂದ್ರೆ ನಿಮ್ಗೆ ಕೂಲರ್ ಬೇಕಾಗುತ್ತೆ. ಅಂದ್ರೆ ಇದರಿಂದ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಗೇಮ್ ಪ್ಲೇ. ನೆಕ್ಸ್ಟ್ ನಿಮ್ಗೆ ಲಾಸ್ಟ್ ಒಂದು ಮೈಕ್ ಬೇಕಾಗುತ್ತೆ ನಿಮ್ಗೆ. ಒಂದು ಮೈಕು ಇಷ್ಟೇ ಬೇಕಾಗಿರೋದು. ಇದನ್ನೆಲ್ಲ ಹೆಂಗೆ ಕನೆಕ್ಟ್ ಮಾಡಬೇಕು ಎಲ್ಲ ಪ್ರತಿಯೊಂದು ನೋಡೋಣ. ಇವಾಗ ಸೆಟಪ್ ನೋಡೋಣ ನಾವು. ಫಸ್ಟ್ ವಿಡಿಯೋ ಕ್ಯಾಪ್ಚರ್ ಡಿವೈಸ್ ತಗೊಳ್ಳೋಣ. ಅದಕ್ಕಿಂತ ಮುಂಚೆ ಗೇಮಿಂಗ್ ಹೂಬ್ ತಗೊಳ್ಳೋಣ. ಟೈಪ್ ಸಿ ಗೇಮಿಂಗ್ ಹೂಬ್ಗೆ HDMI ಕೇಬಲ್. ಈ HDMI ಕೇಬಲ್ ಏನಂದ್ರೆ ಇನ್ಪುಟ್ ಇದಕ್ಕೆ ಒಂದು, ಮತ್ತೆ ವಿಡಿಯೋ ಕ್ಯಾಪ್ಚರ್ ಇನ್ಪುಟ್ 4K ಕ್ವಾಲಿಟಿಗೆ ಒಂದು ಪ್ಲಗ್ ಮಾಡಬೇಕಾಗುತ್ತೆ. ನೀವು ಇದನ್ನ ಪ್ಲಗ್ ಮಾಡಿದ್ರೆ ಇದು ಮೊಬೈಲಲ್ಲಿ ಲೈವ್ ಏನೇನು ಆಡ್ತಾ ಇರ್ತೀರಿ ಅದು ರೆಕಾರ್ಡಿಂಗು ಆಟೋಮೆಟಿಕ್ಲಿ ರೆಕಾರ್ಡಿಂಗ್ ಎತ್ಕೊಬಿಡುತ್ತೆ ಇದು ಕ್ಯಾಪ್ಚರ್ ಡಿವೈಸ್. ನೆಕ್ಸ್ಟು ಈ ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಅಲ್ಲಿ ನಿಮಗೆ ಈಗ USB ಪ್ಲಗ್ ಕೊಟ್ಟಿರ್ತಾರೆ ಕೇಬಲ್ಲು. ಇದನ್ನ PC USB 3.0 ಅಂತ ಐತಲ್ಲ ಇಲ್ಲಿಗೊಂದು, ಮತ್ತೆ ನಿಮ್ದು ಯಾವುದು CPU ಗೆ ಒಂದು ಪ್ಲಗ್ ಮಾಡಬೇಕಾಗುತ್ತೆ ಈ ಕೊನೆ ತುದಿನ. ನೆಕ್ಸ್ಟ್ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಆಡಿಯೋ ಕ್ಯಾಪ್ಚರ್ ನೀವು ಮಾಡ್ಕೋಬೇಕಾಗುತ್ತೆ, ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಡಿಯೋ ಕ್ಯಾಪ್ಚರ್ ಆಕ್ಸ್ ಕೇಬಲ್ ಬೇಕಾಗುತ್ತೆ ನಿಮ್ಗೆ. ಒಂದು ಮೈನ್ ಆಕ್ಸ್ ಕೇಬಲ್ ನೀವಿಲ್ಲಿ ಒಂದು ಮೈಕ್ ಅಂತ ಇದೆ, ಒಂದು ಲೈನಿನ್ ನಿಮ್ಮ ಡಿವೈಸ್ಗೆ ಅಂದ್ರೆ CPU-ಗೆ ಲೈನಿನ್ ಒಂದು ಹೋಗುತ್ತೆ, ನಿಮ್ಮ ಹೆಡ್ಸೆಟ್ಗೆ ಒಂದು ಬರುತ್ತೆ. ಇದನ್ನ ಒಂದು ಕಡೆ ತುದಿನ ಲೈನಿನ್ಗೆ ಮತ್ತೆ ಇದನ್ನ ನಿಮ್ಮ CPU ಲೈನಿನ್ಗೆ ಪ್ಲಗ್ ಮಾಡಬೇಕಾಗುತ್ತೆ ನೀವು. ನೆಕ್ಸ್ಟು ನಿಮಗೆ ಹೆಡ್ಫೋನ್. ಈ ಹೆಡ್ಫೋನ್ ಒಂದು ಪ್ಲಗ್ ನೀವು ಹೆಡ್ಸೆಟ್ ಪ್ಲಗಿಗೆ ಪ್ಲಗ್ ಇನ್ ಮಾಡಬೇಕಾಗುತ್ತೆ. ಇಷ್ಟಾದ್ಮೇಲೆ ಇದ್ರದ್ದು ಸೆಟಪ್ ಮುಗೀತು ಕಂಪ್ಲೀಟ್ಲಿ. ಈ ಕಡೆ ಇಟ್ಬಿಡೋಣ. ನೆಕ್ಸ್ಟ್ ಇದ್ರದ್ದು ಸೆಟಪ್ ಕಂಪ್ಲೀಟ್ಲಿ ಮುಗೀತು, ಇದನ್ನ ಈ ಕಡೆ ಇಟ್ಬಿಡೋಣ. ಇದು ಮಾಮೂಲಿ ಎಲ್ಲ ಗೊತ್ತೇ ಇರುತ್ತೆ. ಕೂಲರು ಅಂದ್ರೆ ಒಂದನ್ನ ಚಾರ್ಜರ್ ಪಿನ್ಗೆ ಪ್ಲಗ್ ಮಾಡಬೇಕಾಗುತ್ತೆ. ಇದನ್ನ ನಿಮ್ದೇನು ಪ್ಲಗ್ ಕೊಟ್ಟಿರ್ತಾರೆ ಅದು ಪ್ಲಗ್ ಮಾಡ್ಬಿಟ್ಟು ಇಲ್ಲಿ ಆನ್ ಮಾಡ್ಕೊಂಡ್ರೆ ನಿಮ್ದು ಕೂಲರ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಈ ಮೈಕು ನೀವು ಇದ್ರದ್ದು ಏನಿರುತ್ತೆ ಪ್ಲಗಿನ್ನು ಅಂದ್ರೆ ಮೈಕ್ ಪ್ಲಗಿನ್ ಏನಿರುತ್ತೆ CPU ಅದಕ್ಕೆ ಪ್ಲಗ್ ಮಾಡ್ಕೋಬೇಕಾಗುತ್ತೆ. ವೆಬ್ ಕ್ಯಾಮ್ ನೀವು ಈ USB ಏನೈತೆ ಅದನ್ನ ನಿಮ್ಮ CPU ಅಂದ್ರೆ ಮಾಮೂಲಿ ನಿಮ್ದು ಪೆನ್ ಡ್ರೈವ್ ಚುಚ್ಚೋ ಅಂತ ಜಾಗ ಇರುತ್ತಲ್ಲ ಅಲ್ಲಿ ಪ್ಲಗ್ ಮಾಡ್ಕೋಬೇಕಾಗುತ್ತೆ. ನೀವು ಪ್ಲಗ್ ಮಾಡ್ಕೊಂಡ್ರೆ
ಆನ್ ಆಯಿತು. ಇಷ್ಟೇ. ಆಮೇಲೆ ಫುಲ್ ವಿಡಿಯೋ ಎಲ್ಲ ಆನ್ ಆದ್ಮೇಲೆ ಇಲ್ಲಿ ಗ್ರೀನ್ ಲೈಟ್ ಬರುತ್ತೆ ಈ ಥರ, ಅಷ್ಟೇ. ಇನ್ನು ನಿಮಗೆ OBS ಅಲ್ಲಿ ಲೈವ್ ಸ್ಟ್ರೀಮ್ ಹೆಂಗೆ ಸೆಟಪ್ ಮಾಡಬೇಕು ಮತ್ತು ಲೋ ಎಂಡ್ ಪಿ ಸಿಗೆ ಏನೇನು ಸೆಟ್ಟಿಂಗ್ ಮಾಡಬೇಕು ಎಲ್ಲ ಪ್ರತಿಯೊಂದು ವಿಡಿಯೋನೂ ಹಾಕ್ತೀನಿ. ಈ ವಿಡಿಯೋಗೆ ರೆಸ್ಪಾನ್ಸ್ ಹೆಂಗೆ ಬರುತ್ತೆ ನೋಡ್ಕೊಂಡು ನೆಕ್ಸ್ಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೂ ಬಾಯ್.